ಮಾಡೋ ಕೆಲಸ ಬಿಟ್ಟು ಬರೀ ಮೋದಿ ಬಗ್ಗೆ ಶಾಸಕ ಚನ್ನಬಸಪ್ಪ ಮಾತಾಡ್ತಾರೆ. ಇಲ್ಲಿ ಬೇಕಾದಷ್ಟು ಕೆಲಸಗಳು ಇವೆ, ಅದನ್ನ ಮಾಡೋದು ಬಿಟ್ಟು ಭಾವನಾತ್ಮಕಗಳ ವಿಚಾರಗಳನ್ನ ಪ್ರಸ್ತಾಪ ಮಾಡ್ತಾರೆ ಎಂದು ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಆರ್ ಪ್ರಸನ್ನ ಕುಮಾರ್ ಕುಟುಕಿದ್ದಾರೆ. ಶಿವಮೊಗ್ಗದಲ್ಲಿ ಮಾಧ್ಯಮ ಪ್ರತಿನಿಧಿಗಳ ಜೊತೆ ಮಾತನಾಡಿದ ಅವರು, ಬಿಜೆಪಿಯವರು ಪೇಟ ಹಾಕಿಕೊಂಡು ಕತ್ತೆ ಹಿಡಿದುಕೊಂಡಿದ್ದು ಇವರಿಗೆ ಕಾಣಲೇ ಇಲ್ಲ. ಸಾಬರಿಗೆ ಬೈಬೇಕು, ವೋಟ್ ತೆಗೆದುಕೊಳ್ಬೇಕು ಅನ್ನೋದು ಅಷ್ಟೇ. ಇನ್ನೊಬ್ಬರನ್ನ ಅವಹೇಳನ ಮಾಡೋದನ್ನ ಚನ್ನಬಸಪ್ಪ ಮಾಡ್ತಾ ಇದ್ದಾರೆ ಎಂದು ಕುಟುಕಿದರು. ಅವರು ಇದ್ರೆ ಮಾತ್ರ ಅವ್ರಿಗೆ ಚನ್ನಬಸಪ್ಪನವರಿಗೆ ಜಾಣರು ಅಂತ ಕಾಣ್ಬೋದೇನೋ. ಅವರೆಲ್ಲ ಏನೇನ್ ಹೇಳ್ತಾರೆ ಅದಕ್ಕೆ ತಲೆ ಆಡಿಸ್ತಾ ಹ್ಞೂ 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 ಅಂದ್ಬಿಟ್ರೆ ಎಲ್ಲರೂ ಜಾಣರು, ಇಲ್ಲ ಅಂತ ಹೇಳಿದ್ರೆ ಹುಚ್ಚರು ಅನ್ನೋ ರೀತಿಯಲ್ಲಿ ಮಾತಾಡಿದ್ದಾರೆ. ಚನ್ನಬಸಪ್ಪನವರು ಈ ತರ ಮಾತನಾಡೋದು ಸರಿಯಲ್ಲ. ನೀವು ಈ ಮಾತನಾಡ್ಬೇಕಾದ್ರೆ ಈ ಬೇರೆ ಪಕ್ಷದವ್ರಿಗೆ ನೀವು ಹುಚ್ಚರು ಅದು ಇದು ಅಂತ ಹೇಳೋಂಥ ಕೆಲಸವನ್ನ ದಯವಿಟ್ಟು ಮಾಡಬಾರ್ದು ಅಂತೇಳಿ ನಾನು ಒತ್ತಾಯವನ್ನ ಈ ಸಂದರ್ಭದಲ್ಲಿ ಮಾಡ್ತಾ ಇದ್ದೀನಿ. ಮತ್ತೆ ಅವರು ಏನು ಅವ್ರ ಕೆಲಸ ಏನು ಅಂತ ಹೇಳಿದ್ರೆ, ನಾವು ಈ ಕಾಲೇಜ್ ಡೆವಲಪ್ಮೆಂಟ್ ಕಮಿಟಿಗಳು ಮಾಡ್ಕೊಂಡಿದ್ದೀವಿ. 2 ವರ್ಷ ಆಗಿದೆ. ಆ 2 ವರ್ಷ ಆದ್ರೂ ಒಂದ್ಸಲನೂ ಒಂದ್ ದಿವಸನೂ ಮೀಟಿಂಗ್ ಕರೀಲಿಲ್ಲ ಕಾಲೇಜ್ದು. ಕಾಲೇಜ್ಗಳು ಮೀಟಿಂಗ್ ಕರೀರಿ ಅಂದ್ರೆ ಇಲ್ಲ ನಾನು ಹೇಳ್ದವ್ರಿಗೆ ಕಮಿಟಿಲಿ ಇರಬೇಕು, ನಾನು ಹೇಳ್ದವ್ರಿಗೆ ಹೇಳ್ಬೇಕು ಅಂತೇಳಿ. ಯಾವ ಸರ್ಕಾರ ಬರುತ್ತೆ ಆ ಸರ್ಕಾರದವರು ಅವರ ಕಾರ್ಯಕರ್ತರುಗಳನ್ನ ಸಮಿತಿಲಿ ಹಾಕುವಂಥದ್ದು. ಈ ಮೊದ್ಲಿಂದ ಅವ್ರ ಸರ್ಕಾರದಲ್ಲಿ ಇದ್ದಾಗೂ ಅದನ್ನೇ ಮಾಡಿದ್ದು, ನಮ್ಮ ಸರ್ಕಾರದಲ್ಲಿ ಇರೋದು ಅದನ್ನೇ ಮಾಡ್ತಾ ಇರೋದು. ಅದನ್ನು ಮಾಡ್ರಿ ಅಂತ ಹೇಳಿದ್ರೆ ಅವ್ರು ಮಾಡೋ ಕೆಲಸ ಬಿಟ್ಟು ಬರೀ ಮೋದಿ ಬಗ್ಗೆ ಮಾತನಾಡ್ತಾರೆ ಹೊರತು ಇಲ್ಲಿ ಬೇಕಾದಷ್ಟು ಕೆಲಸ ಇದೆ. ಇಲ್ಲಿ ಇವತ್ತು ನಮ್ಮ ನಗರ ಪಾಲಿಕೆಯಲ್ಲಿ ಆಡಳಿತ ಇಲ್ಲ, ನಮ್ಮ ಆಡಳಿತ ಸದಸ್ಯರುಗಳಿಲ್ಲ. ಅಂತ ಸಂದರ್ಭದಲ್ಲಿ ಅವ್ರು ಅಲ್ಲೇನ್ ಆಗ್ಬೇಕು ಕೆಲಸಗಳು ಅದನ್ನ ಮಾಡಬೇಕು. ಆ ಕೆಲಸಗಳನ್ನ ಮಾಡೋದು ಬಿಟ್ಟು ಚನ್ನಬಸಪ್ಪನವರು ಬೇರೆ ಬೇರೆ ಏನೇನೋ ಬರೀ ಭಾವನಾತ್ಮಕ ವಿಚಾರಗಳನ್ನ ಹೇಳೋದು. ಅವ್ರು ಹೇಳಿದ್ರು, ನಮ್ಮ ಏನಾದ್ರು ಕಾಂಗ್ರೆಸ್ನವ್ರ ಕೈನಲ್ಲಿ ಸಿಕ್ಕಿದ್ರೆ ಅವತ್ತು ದೇವರಾಜ ಅರಸು ಕೈನಲ್ಲಿ ಸಿಕ್ಕಿದ್ಕೆ ಕರ್ನಾಟಕ ಆಯ್ತು, ಇವ್ರು ಸಿಕ್ಬಿಟ್ಟಿದ್ರೆ ಟಿಪ್ಪು ಸಾಮ್ರಾಜ್ಯ ಆಗ್ತಿತ್ತು ಅಂತ ಮಾತಾಡ್ತಾರೆ. ಟಿಪ್ಪು ಸಾಮ್ರಾಜ್ಯ ಆಗ್ತಿತ್ತು ಅಂತ ಮಾತಾಡೋಕೆ ಟಿಪ್ಪು ಒಳ್ಳೆ ಕೆಲಸ ಮಾಡಿರೋದು ಒಳ್ಳೇದು ಅಂತ ಹೇಳ್ತೀವಿ. ಇವರ ನಾಯಕರುಗಳು ಆ ಸಂದರ್ಭದಲ್ಲಿ ಟಿಪ್ಪು ಜಯಂತಿ ಮಾಡ್ಬೇಕಾದ್ರೆ ಇವರೆಲ್ಲ ಹೋಗಿ ನಿಂತ್ಕೊಂಡು ಪೇಟ ಹಾಕೊಂಡು ಕತ್ತಿ ಹಿಡ್ಕೊಂಡು ಎಲ್ಲ ನಿಂತಿದ್ದು. ಅವ್ರಿಗೆಲ್ಲ ನಮ್ಮ ಚನ್ನಬಸಪ್ಪನವ್ರಿಗೆ ಅರುಣ್ ಅವ್ರಿಗೆ ಯಾರಿಗೂ ಕಾಣಲೇ ಇಲ್ವಾ ಅಂತ, ಅವ್ರಿಗೆ ಯಾರಿಗೂ ಕಂಡೇ ಇಲ್ಲ. ಇವರು ಬರೀ ಟಿಪ್ಪು ಸುಲ್ತಾನ್ ಬಗ್ಗೆ ಬರೀ ಏನು ಅಂತ ಹೇಳಿದ್ರೆ ಇವರು ಒಂದೇ ಒಂದು ಸಿಂಗಲ್ ಅಜೆಂಡಾ, ಏನು ಬರೀ ಬೈಯೋದಷ್ಟೇ. ಸಾಬ್ರಿಗೆ ಬೈಬೇಕು, ನಾವೆಲ್ಲ ಒಂದು ಓಟ್ಕೊಂಡು ತಗೊಂಡ್ಬೇಕು ಅನ್ನೋದೇ ಮಾತ್ರ ಇದೆ. ಬಿಟ್ರೆ ಇವರು ಟಿಪ್ಪು ಸುಲ್ತಾನ್ ವಿಚಾರ ಟಿಪ್ಪು ಸುಲ್ತಾನ್ ವಿಚಾರ ಮಹದೇವಪ್ಪನವ್ರು ಏನ್ ಹೇಳಿದ್ರು ಅಂದ್ರೆ, ಈ ಕನ್ನಂಬಾಡಿ ಕಟ್ಟೆ ಕಟ್ಟಬೇಕಾದಕ್ಕೆ KRS ಕಟ್ಟಬೇಕಂತ ಸಂದರ್ಭದಲ್ಲಿ ಅವರು ಅವಾಗ ಕಟ್ಟಬೇಕು ಅನ್ನೋ ಉದ್ದೇಶ ಇಟ್ಕೊಂಡಿದ್ರು ಅನ್ನೋದು ಹೇಳಿದ್ರು. ಅದಕ್ಕೆ ಇಲ್ಲ ಮಹಾರಾಜರಿಗೆ ಅವಹೇಳನ ಮಾಡ್ಬಿಟ್ರು, ಟಿಪ್ಪು ಸುಲ್ತಾನ್ ಹೆಸರು ತಗೊಂಡ್ಬಿಟ್ರು ಅಂತ ಹೇಳುವಂತ ಕೆಲಸ. ಅದಕ್ಕೆ ಏನು ಟಿಪ್ಪು ಸುಲ್ತಾನ್ ಅವರು ಅವತ್ತು ಹೇಳಿದ್ರು ಅದು ಒಂದು ಶಾಸನ ಆಗಿ ಇವತ್ತು ಕನ್ನಂಬಾಡಿ ಕಟ್ಟೆಯ ಅಲ್ಲಿ ಒಂದು ಶಿಲಾನ್ಯಾಸ ಇದೆ. ಆ ಶಿಲಾನ್ಯಾಸದಲ್ಲಿ ಆ ವಿಚಾರಗಳು ಇದ್ದಾವೆ. ಹಾಗಾಗಿ ಆತರ ಬರೀ ಇನ್ನೊಬ್ರನ್ನ ಅವಹೇಳನ ಮಾಡೋದು, ಆ ತರದಲ್ಲಿ ಏನೋ ನಾವು ವೋಟ್ ಮಾಡ್ಬಿಡ್ತೀವಿ, ನಾವು ವೋಟ್ ತಗೊಂಡ್ಬಿಡ್ತೀವಿ ಅನ್ನೋಂಥ ಕೆಲಸವನ್ನ ಮಾಡುವಂಥದ್ದು ಮಾಡ್ತಾ ಇದ್ದಾರೆ. ಹಾಗಾಗಿ ಅಲ್ಲೇ ರೆಕಾರ್ಡ್ಸ್ ಇದೆ, ಅಲ್ಲಿ ಎಲ್ಲ ಕಡೆ ಅಲ್ಲಿ ಇದೆ. ಅವರ ಒಂದು ಶಿಲಾಶಾಸನದಲ್ಲಿ ಅರಬಿಯಲ್ಲಿ, ಕನ್ನಡದಲ್ಲಿ, ಇಂಗ್ಲಿಷ್ ನಲ್ಲಿ ಅದು ಪೂರಾ ಇದೆ ಅಲ್ಲಿ. ಅದನ್ನ